ನೀವು ಹೋಗ್ಬೇಕಾದ್ರೇನೆ ನಂಗೆ ಇಸಿಯೋಗಿ ಗೊತ್ತಿತ್ತು, ಆದ್ರೂ ನಾನು ತಡಿಲಿಲ್ಲ. ಯಾಕೆ ಗೊತ್ತಾ, ಆಗ್ಲಾದ್ರೂ ನನ್ನ ಮಗಳು ನನ್ನ ತವದ್ದೀಟ ಹೇಳ್ತಾಳೆ ಅನ್ಕೊಂಡು. ಈಗ್ಲ ನಾವು ಒಪ್ಕೊಂಡಿಯಲ್ಲ ಬಿಡು. ಯಾಕೆ ವಸು, ನಿಮ್ಮ ಅವ್ವಂತವನೇ ಇಸಿಯನ್ನೆಲ್ಲ ಮುಚ್ಚಿಟ್ಟು ಹೋಗಂಗಾದ ನೀನು? ನೀನವ್ವನ್ ಮ್ಯಾಕಿದ್ ಗೌರವ ನಂಬಿಕೆ ಎಲ್ಲ ಹೊಂಟೋಯ್ತಾ? ಅತ್ತೆ ನೀನು ಮಾತಾಡ್ಬೇಡ ನಂತವ. ನನ್ನ ಮಗಳು ಒಂದು ದಿವಸನು ನಂತವ ಸುಳ್ಳು ಹೇಳ್ದೋಳಲ್ಲ. ಇದೆಲ್ಲ ನಿಂದೆ ಕುಮ್ಮಕ್ಕು ಅಂತ ನನಗ್ ಗೊತ್ತಿಲ್ವೇ? ಅಯ್ಯೋ ಅವ್ವ, ಇದ್ರಲ್ಲಿ ಸ್ನೇಹಂದೇನು ತಪ್ಪಿಲ್ಲ. ಚಂದ್ರನ್ ಭೇಟಿ ಆಗ್ಬೇಕು ಅಂತ ನಾನೇ ಕೇಳ್ಕೊಂಡೆ. ವಸು, ನಾನು ನಿನ್ನವ್ವ, ನಿನ್ ಬಗ್ಗೆ ನನಗ್ ಗೊತ್ತಿಲ್ಲ ಅನ್ಕಂಡ್ಯಾ? ಹೋಗ್ಬೇಕಾದ್ರೆ ನಿನ್ ಮೊಕ್ಕದಾಗೆ ಮಾತ್ನಾಗೆ ಇದ್ದಿದ್ ಭಯ ಇವಳ್ಗಿತ್ತು ಅನ್ಕಂಡ್ಯಾ? ಅವ್ವ ಇಲ್ಲ ಅವ್ವ, ಮಾತಾಡ್ಬೇಡ ನೀನು. ನಿಂಗೆ ಇವಳ ಮಾತಿಗೆ ಹೆಚ್ಚಾಗೋಯ್ತಾ? ನೀನ್ ಚಂದ್ರನ ಭೇಟಿ ಮಾಡಂಗಿಲ್ಲ ಅಂತ ನಾನು ಹೇಳಿದ್ ಮ್ಯಾಕು ನೀನ್ ಹೋಗಿದ್ಯಾ ಅಂದ್ರೆ ನನ್ನ ಮಾತಿಗೆ ನೀನ್ ಬೆಲೆ ಕೊಡ್ತಾ ಇಲ್ಲ ಅಂತಲೇ ಅರ್ಥ. ನಿನ್ಗೀಗಾಗ್ಲೇ ಹೇಳೋದನ್ನೆಲ್ಲ ಆಗೈತೆ. ಇನ್ನು ಮ್ಯಾಕೆ ಈ ಇಸ್ಯದಾಗೆ ನಾನು ಮಾತಾಡೋದು ಅವ್ವ ಹಾಗಲ್ಲ ಅವ್ವ, ಚಂದ್ರು ಹುಟ್ಟದಬ್ಬ ಅಂತ ಅಷ್ಟೆ. ನಂತವ ಹೇಳಿದಿದ್ರೆ ಯೋನ್ ಆಗ್ತಿತ್ತು ಅಂತ ಅಷ್ಟೇ ನನ್ನ ಪ್ರಶ್ನೆ. ಕ್ಷಮಿಸ್ಬಿಡವ, ಅವ್ರು ನೋಡ್ಬೇಕು ಅನ್ನೋ ಆಸೆಯಲ್ಲಿ ಹೀಗ್ ಮಾಡ್ಬಿಟ್ಟೆ. ಇನ್ಮೇಲೆ ಹೀಗಾಗಲ್ಲ. ಇದ್ರಲ್ಲಿ ಸ್ನೇಹಂದೇನು ತಪ್ಪಿಲ್ಲ. ಅಲ್ಲ ನಂಜಮ್ಮ, ನಿನ್ ಮಗ ನೀನು ಕೇಕ್ ತಿನ್ಸೋದ್ಬಿಟ್ಟು ಮಣ್ಣು ತಿನ್ಸ್ಬಿಟ್ಟು ಹೋಗ್ಬಿಟ್ನಲ್ಲ, ತಾಯಿಯೇನು ಮರ್ಬೋದೇನು ಬೇಡ ನಿಮ್ಗೆ? ಸಾಕು ಸುಮ್ಕಿರೆ, ಅವನ ಬಗ್ಗೆ ಯಾಕೆ ಮಾತಾಡ್ತೀಯ? ನನ್ನ ಮಗನ ಎತ್ಕಿದ್ರೆ ನಾನೇ ಕಿಂಗಿರ್ತಿದೆ. ಮೂರೊತ್ತು ಹೆಂಡತಿ ಸರಿಗಿಟ್ಕೊಂಡು ಓಡಾಡ್ತಾರೆ ಗುಲಾಮ್ ನನ್ ಮಗ. ಸುಮ್ಕೆ ಬಾಯ್ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ನಂಜಮ್ಮ. ಅವರಿಬ್ರು ಒಂದಾಗಿರೋ ಗಂಟ ನಿನ್ ಮಾತೇನು ನಡೆಯಕ್ಕಿಲ್ಲ. ಆ ಬಂಗಾರಮ್ಮ ಬಾಯ್ ಬಡ್ಕೊಬೇಕು, ಹಂಗೇನಾದ್ರು ಪ್ಲಾನ್ ಮಾಡೋ. ಅವಳಲ್ಲ ಆ ಸ್ನೇಹ, ಅವಳ ನಾಲ್ಗೆ ಬುದ್ಧಿ ಕೆಲಸ ಮಾಡ್ದಿರಂಗ್ ಮಾಡ್ಬೇಕು. ಅವಳ ಕೆಲ್ಸನೇ ಇದೆಲ್ಲ. ಬಲೆ ಹೆಚ್ಕೊಂಡ್ಬಿಟ್ಟವಳು. ಹಾಳಾದವಳು ಅವಳೇ ನನ್ನ ದುಶ್ಮನ ಐತಾಳೆ ಅಂತ ನಾ ಕನಸು ಮನಸ್ನಾಗು ಅನ್ಕೊಂಡಿರ್ಲಿಲ್ಲ. ಬಂಗಾರಮ್ಮನ್ ಮನೆಯಿಂದ ಆ ಸ್ನೇಹನ ದೂರ ಮಾಡಿದ್ರೆ ನನ್ ಮಗಳ ಜೀವನ ಹಿಂಗ ಆಗೋಯ್ತಲ್ಲ ಅಂತ ಎದೆ ಪಡ್ಕೊಂಡು ಆ ಪುಟ್ಟಕ್ಕ ಸಾಯ್ತಾಳೆ. ಅವಳು ಸತ್ರೆ ಅವಳ ಮಕ್ಳು ನಮ್ ದಾರಿಗ್ ಬರ್ತಾರೆ. ನಂಜಮ್ಮ, ನಮ್ ಇಬ್ಬರ ಕೆಲ್ಸನೂ ಸಲೀಸಾಯ್ತದೆ. ಹುಸಿ ಯೋಚನೆ ಮಾಡು. ಸ್ನೇಹನ ಬಂಗಾರಮ್ಮನ್ ಮನೆಯಿಂದ ಓಡ್ಸೋ ಪಿಲಾನು ನಂತಾವೈತೆ. ನೀನು ನಿನ್ ಮಗನ ಹೆಂಗ್ ನಿನ್ ಕೈ ಒಳಗೆ ಹಾಕೋಬೇಕು ಅನ್ನೋದನ್ನ ಯೋಚನೆ ಮಾಡು. ಬರ್ತೀನಿ. ಓ ಏನ್ ಎಂಟ್ರನ್ ನೋಡಕ್ ಆಟೊಂದು ಆತ್ರನೋ ಇಲ್ಲ ಎದುರುಗಡೆ ಇರೋ ಅವ್ವನೇ ಕಾಣ್ತಿಲ್ವೋ? ಅವನೇ ಇಲ್ಲಿದ್ದೀನಿ, ನಾನು ನೋಡಿಲ್ಲವ. ಓ ಆಟೇನಾ? ಸರಿ, ಈ ವಿಷಯ ನಿನ್ಗೂ ಮೊದ್ಲೇ ಗೊತ್ತಿತ್ತು ಅಲ್ವೇ? ಯಾವ ವಿಷಯವ? ನಿನಗ್ ಹೇಳ್ದೆ ನೀನ್ ಏನ್ರಿ ಕೆಲ್ಸ ಮಾಡಲ್ಲ ಅಂತ ನನಗ್ ಸಂದಾಗ ಗೊತ್ತದ. ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೇವ? ವಾ, ನನ್ ಬಾಯಿನ್ಲ ಕೇಳ್ಬೇಕು ಅಂತಲಾ? ಸರಿ, ವಸು ಚಂದ್ರನ ಭೇಟಿ ಆಗೋ ಇಸ್ಯ ನಿಂಗ್ ಗೊತ್ತಿರ್ನಿಲ್ವೇ? ಅವ ಅದು ಯಾಕ್ ನಂತವ ಹೇಳಿಲ್ಲ? ಓ, ಅವಳ ಮಾತು ಕೇಳ್ದೆ ಹೋದ್ರೆ ನಿನ್ ಏನ್ರು ನೊಂದ್ಕತಾಳೆ ಅಂತನ? ಇಲ್ಲವ, ಅದು ಮಕ್ಳು ಬೆಳೀತಾ ಬೆಳೀತಾ ಅಪ್ಪ ಯಾವಂದ್ರ ಮಾತು ಕೇಳ್ತಾರೆ ಅಂತ ಅನ್ಕೊಳ್ಳೋದು ಯೋಟು ದಡ್ಡತನ ಅಲ್ಲ? ಬಾಲಿವುಡ್ ಈಗ ನಿನಗೆ ನಿನ್ ಎಂಡ್ರ ಮಾತೆ ವೇದವಾಕ್ಯ ಆಗುವಾಗದೆ. ಆದ್ರೂ ಕಂಟಿ ಅವಳನ್ನ ಪಿರುತಿ ಮಾಡಿದ್ದು ನೀನು, ಆದ್ರೆ ದಂಡ ಕಟ್ತಾ ಇರೋದು ನಾವು. ಇದ್ಯಾವ ನ್ಯಾಯಕ್ಕಲ್ಲ? ನೀನು ಮಾಡಿದ್ದು ಒಂದು ತ್ಯಪ್ನಿಂದಾಗಿ ಕ್ಷಣಕ್ಕೂ ನಾವು ಅನುಭವಿಸಂಗಾಗದೆ.
ಇನ್ ಮ್ಯಾಕೆ ನೀನ್ ಹೆಂಡ್ರು ನಮ್ಮ ಮನೆಯಾಗೆ ಯಾರು ಇಸ್ಯಕ್ಕೂ ಬರೋದ್ ಬೇಡ. ಇದನ್ನ ನೀನ್ ಅವಳಿಗೆ ಹೇಳಿ ಅವಳನ್ನ ನೀನು ಅರ್ಧ ಬಸ್ದಾಗ ಮಾಡಿಕೊ. ಇಲ್ಲ ಅಂದ್ರೆ ನನ್ ತಾಳ್ಮೆ ಕಟ್ಟೆ ಒಡೆದೋಗೋದನ್ನ ನೋಡ್ಬೇಕಾಯ್ತದೆ. ಆಮ್ಯಾಕ್ ನಾನೇನಾರೋ ಅವಳನ್ನ ಅರ್ಧ ಬಸ್ದಾಗ ಮಾಡಿಕೊಳ್ಳಕ್ ಶುರು ಮಾಡಿದ್ರೆ ಅದನ್ನ ಯಾರ ಕೈನ ಗುತ್ತಾಡಿಯಕ್ಕಾಗಕ್ಕಿಲ್ಲ. ಅದು ನಿಂಗೂ ಬರ್ತದೆ. ಅರ್ಥ ಆಯ್ತಾ? ಇಲ್ಲೇ ಮಲ್ಕೊಳ್ಳಿ. ಏನು, ನಾನಿಂಗ ಮುಟ್ಟಕ್ ಬಂದ್ರೆ ಈಗ ದುಗ್ತಿದ್ದೀರಾ? ಯಾಕೆ ಶ್ರೀ, ಅಷ್ಟೊಂದು ಕೀಳಾಗಿ ಬಂದ ನಾನು ನಿಮ್ಗೆ? ನಾನೇನೋ ಪಾಪ ಇಲ್ಲೇ ಮಲ್ಕೊಳ್ಳಿ ಅಂತಂದ್ರೆ ರಪ್ಪ ಅಂತ ಕೈ ಕಿತ್ಕೋತೀರಾ? ಅಯ್ಯೋ ಇಲ್ಲ ಇಲ್ಲ. ಇಲ್ಲನಾ ಅಂದ್ರೆ ನಾನು ನಿಮ್ನ ಮುಟ್ಬಾರ್ದ? ಆಂಜನೇಯ. ಏನ ಆಂಜನೇಯನ? ಏನಾಗಿದೆ ಶ್ರೀ ನಿಮ್ಗೆ? ನಾನು ಇಲ್ಲೇ ಮನೆ ಕತ್ತೀನಿ. ನಾನು ಬಿಟ್ಬಿಡಿ ಮಿಸ್ಸು. ಸರಿ. ಕೋಪ ಮಾಡ್ಕೊಂಡಾಗ್ಲು ಮಿಸ್ ಏನ್ ಸಖತ್ತಾಗಿ ಕಾಣ್ತಾವಳೆ ನೋಡ್ಲಾ? ಹೋಗ್ಲಾ ಸುಮ್ಕೆ. ಶ್ರೀ, ಯಾರಿಗೆ ಹೇಳ್ತಿದ್ದೀರಾ? ಯಾರಿಲ್ಲ ಮಿಸ್ಸು, ನಾನು ಮನೆ ಕತ್ತೀನಿ. ಗುಡ್ ನೈಟ್. ಹಂಗೇನಿಲ್ಲ. ಮತ್ತೆ ಮಾಡಿ. ಅರೆ, ಹಾಗೆ ನಿಂತಿದ್ದೀರಲ್ಲ, ಏನಾಯ್ತು? ಅಂಜನೇಯ, ಇದು ಯಾಕೆ ಹಿಂಗಾಯ್ತೈತೆ? ಈಟೋದ್ ಗಂಟ ಶಿಸ್ತಾಗಿ ವ್ಯಾಯಾಮ ಮಾಡ್ಕೊಂಡು ನನ್ನ ಪಾಡಿಗೆ ನಾನಿದ್ದೆ. ಈಗ ಯಾಕೆ ಮನ್ಸು ಮಿಸ್ ಕಡಿಕೆ ಎಳಿತೈತಲ್ಲ? ಇಲ್ಲ ಉಸ್ತಾದ್ ಹೇಳೋರೆ, ಆ ಕಡೆಗೆ ನೋಡ್ಲೇಬಾರ್ದು. ಅಲ್ಲ ದೇವ್ರೆ, ಎಂತವ್ರನ್ನ ನಾನು ಬಗ್ಸಿ ಕಷ್ಟಪಟ್ಟು ನೆಲ ಮುಟ್ಟಂಗೆ ಮಾಡಿದ್ರೆ ಮಿಸ್ಸು ಏನು ಮಾಡಿದೆ ನನ್ನ ನೆಲಕ್ಕೆ ಒಗಿತವ್ರಲ್ಲಪ್ಪ. ಮಿಸ್ ಕಣ್ಣೆ ಆಕಾಡ, ಅವ್ರ ನೋಟಾನೇ ಪಟ್ಟು, ಅವ್ರ ಒಂದು ಸಣ್ಣ ನಗು ನಕ್ರೆ ಸಾಕು, ನನ್ನ ಬೆನ್ನು ನೆಲಕ್ಕೆ ತಾಗಿ ನಾನು ಆಕಾಶ ನೋಡ್ದಂಗೆ ಲೆಕ್ಕ. ಲೇ ಕಂಟಿ, ಕಳದೆ ಹೋದೆನ್ಲ? ಅಯ್ಯೋ ಇಲ್ಲ. ಶ್ರೀ, ಏನಾಯ್ತು? ಅದು ಲೆಕ್ಕ ತಪ್ಪಾಯ್ತು, ಅದಕ್ಕೆ ಮನ್ಸಲ್ಲೇ ಎಣ್ಸ್ಕೊತಿದ್ದೆ.
ಲೈ ಕಂಟಿ ನೀನ್ ಇದನ್ನೆಲ್ಲ ಮೀರ್ಸೋ ಜಗತ್ ಜಟ್ಟಿ, ಮಾಯ ಮೀರ್ಸೋ ಪ್ರಚಂಡ, ಈಗ ಹೊಡಿ ದಂಡ. ಅಯ್ಯೋ, ನನ್ನ ಮಾತು ಕಣ್ ಕೇಳ್ತಿಲ್ಲ, ಕಣ್ಣಿನ ಮಾತು ದಂಡ ಹೊಡೆಯೋ ಈ ಕೈಗೆ ಕೇಳ್ತಿಲ್ಲ. ಯಾಕಪ್ಪ ದೇವ್ರೆ. ಯಾಕೆ ಶ್ರೀ, ಪುಷಪ್ಸ್ ಹೊಡೆಯೋ ಕಷ್ಟ ಆಗ್ತಿದ್ಯಾ? ಹೌದು ಮಿಸ್ಸು, ಯಾಕೆ? ಅದು ರೆಟ್ಟೆ ಗಟ್ಟೆ ಆಗ್ಬೇಕಂದ್ರೆ ಹೊಸ ತೂಕ ಎತ್ತಬೇಕು ಅಂತ ನಮ್ಮ ಗುರುಗಳು ಹೇಳೋರೆ. ಆದ್ರೆ ಅದನ್ನೇ ತಂದಿಲ್ಲ. ಅದಕ್ಕೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಅದಕ್ಕೆ ತೂಕದ ಗುಂಡೆ ಆಗ್ಬೇಕು. ಲೇ ಕಂಟಿ, ಎಂಡ್ರ ತಾವ ಮಾತಾಡಬಾರ್ದು ಅಂತ ಹೇಳಿರ್ಲಿಲ್ವಲ್ಲ? ಏಟು ಧೈರ್ಯ ನೀನ್ ಹಿಂದೆನೆ ಕೊಟ್ಟಿಸ್ಕೊಂಡಿದ್ಯಲ್ಲ. ಆಟೆಯ ನೀನ್ ಏಕಾಗ್ರತೆ ಹಾಳಾತು ಬಿಡು. ಇಲ್ಲ ಉಸ್ತಾದ್, ನನ್ನ ಏಕಾಗ್ರತೆ ಏನೋ ಹಾಳಾಗ್ನಿಲ್ಲ. ಬೇಕಾರೆ ನೀವೇ ನೋಡಿ, ಹೊಸಿ ದೂರನೇ ಇವನಿ. ಅವ್ರು ನನ್ನಿಂದ ಕುಂತವ್ರ ಆಟೆಯ, ಆದ್ರೆ ನಾನ್ ಅವರಿಂದ ಹೋಯ್ತಲ್ಲ ಉಸ್ತಾದ್. ಶ್ರೀ, ಇಷ್ಟು ದೊಡ್ಡ ಬೇಡಿಕೆನ ನೀವೊಬ್ರೇ ಮಾತಾಡ್ತಿದ್ದೀರಲ್ಲ, ಯಾರಾದ್ರೂ ನೋಡಿದ್ರೆ ಬಂಗಾರಮ್ಮ ಅವ್ರ ಮಗಂಗೆ ಏನೋ ಆಗಿದೆ ಅಂತ ಅನ್ಕೋತಾರಷ್ಟೆ. ಹಂಗಲ್ಲ, ಅದು ಯಾಕೆ ಶ್ರೀ ಒಂಥರ ಗಾಬ್ರಿಲಿದ್ದೀರಾ? ಏನಾಯ್ತು? ನೀವ್ಯಾಕೆ ನಂತ ವೀಟೋದ್ ಮಾತಾಡ್ತಿದ್ದೀರಾ? ಹಾ ಅಂದ್ರೆ ನಾನ್ ನಿಮ್ ಜೊತೆ ಮಾತಾಡ್ಬಾರ್ದಾ? ಅಲ್ಲ ಅಲ್ಲ ಅಲ್ಲ, ಹಂಗಲ್ಲ ಮಿಸ್ಸು. ಬೇಡ ಅಂದ್ರೆ ಹೇಳಿ, ಮಾತಾಡಲ್ಲ. ಇನ್ನೂ ಇಷ್ಟ ಇಲ್ಲ ಅಂದ್ರೆ ಹೇಳಿ, ನಿಲ್ಸ್ಬಿಡಿ, ನಾನು ಇಳ್ಕೊಂಡು ಹೋಗ್ತೀನಿ. ಹಾ, ಇಷ್ಟನೇ ಇಷ್ಟನೇ. ಏನೋ ಇಷ್ಟನಾ? ಇಲ್ಲ ಇಲ್ಲ ಇಲ್ಲ, ಇಷ್ಟ ಇಲ್ಲ ಇಷ್ಟ ಇಲ್ಲ ಇಷ್ಟ ಇಲ್ಲ. ಇಷ್ಟ ಇಲ್ವಾ? ಅಯ್ಯೋ ದೇವ್ರೆ, ಯಾಕಪ್ಪ ಹಿಂಗ್ ಸಿಗಾಕ್ಸ್ಬಿಟ್ಟೆ? ಓ, ನಾನ್ ನಿಮ್ ಹಿಂದೆ ಕೂತಿರೋದು ನಿಮಗ್ ಸಿಕ್ಕಾಕೊಂಡಿರೋ ತರ ಫೀಲ್ ಆಗ್ತಿದ್ಯಾ? ಹೇಳಿ ಶ್ರೀ, ನಿಮ್ನೆ ಕೇಳ್ತಿರೋದು. ಅಯ್ಯೋ ಹಂಗೇನಿಲ್ಲ ಮಿಸ್ಸು, ನೀವೇನ ತಿಳ್ಕೊಬೇಡಿ, ಸುಮ್ಕೆ ಬನ್ನಿ. ನಾನೇನೇನು ತಿಳ್ಕೊತಿಲ್ಲ, ನೀವ್ ಆಡ್ತಿರೋ ರೀತಿನೇ ಆಗಿದೆ. ಅಂದ್ರೆ ನೀವು ಮೊದ್ಲಿಂದನೂ ಇಟ್ಟೊಂದು ಮಾತಾಡ್ತಿದಿಲ್ವಲ್ಲ, ಅದಕ್ಕೆ ಹಂಗೆ ಕೇಳ್ದೆ ಅಟೆಯ. ಈಗ್ಲೂ ನಾನೇನ್ ಪ್ರೀತಿಯಿಂದ ಮಾತಾಡಿಸ್ತಿಲ್ಲ. ಒಂದೇ ಮನೇಲಿರೋದಲ್ವಾ, ಸುಮ್ನೆ ದ್ವೇಷ ಯಾಕೆ ಅಂತ ಅಷ್ಟೆ. ಓ, ನಾನ್ ಮುಟ್ಟಿದ್ರೆ ಹಿಂಗೆಲ್ಲ ಆಡ್ತೀರಾ? ಸರಿ ಬಿಡಿ. ಇಲ್ಲ ಇಲ್ಲ ಪರವಾಗಿಲ್ಲ, ಇಟ್ಕೊಳ್ಳಿ ಮಿಸ್ಸು. ಲೇ ನೀವ್ ಇಟ್ಕೊಳ್ಳಿ. ಹೌದು ಮಿಸ್ಸು, ನಿಮ್ಗೆ ಕುಸ್ತಿ ಬಗ್ಗೆ ಅಭಿಪ್ರಾಯ ಏನೈತೆ? ನಮ್ ದೇಸಿ ಕ್ರೀಡೆ, ಅದ್ರ ಬಗ್ಗೆ ನಂಗೆ ತುಂಬಾನೇ ಗೌರವ ಇದೆ. ಹೌದಾ? ಹಿಂದೆ ರಾಜ್ರ ಕಾಲದಲ್ಲೆಲ್ಲ ಪೊಲೀಸ್ಗಳು ಇರ್ತಿರ್ಲಿಲ್ವಲ್ಲ, ಅವಾಗ ಪ್ರತಿ ಹಳ್ಳಿಗೂ ಒಂದ್ ಗಡಿ ಮನೆ ಇತ್ತಂತೆ. ಅಲ್ಲಿ ಊರಿನ ಯುವಕರೆಲ್ಲ ವ್ಯಾಯಾಮ ಮಾಡ್ಕೊಂಡು ಪೂರ್ತಿಯಾಗಿ ತಯಾರಾಗಿ ಊರ್ ಜಾತ್ರೆ ಅಥವಾ ಶುಭ ಸಮಾರಂಭಗಳಿದ್ದಾಗ ಇಡೀ ಊರ್ಗೆ ಮತ್ತೆ ಹೆಣ್ಮಕ್ಳಿಗೆ ಯಾವ್ದೇ ರೀತಿ ತೊಂದ್ರೆ ಆಗದೆ ಇರೋ ತರ ಕಾವಲ್ ಕಾಯ್ತಾ ಇದ್ರಂತೆ. ಹೌದಾ? ಆದ್ರೆ ಈಗ ಗಡಿ ಮನೆಗಳೇ ಇಲ್ಲ. ಇಲ್ಲ ಮಿಸ್ಸು, ಗಲ್ಡಿ ಐತೆ. ಆದ್ರೆ ಅದಕ್ಕಿಂತ ಜಾಸ್ತಿ ಜಿಮ್ಗಳೇ ಇದಾವೆ. ಆರೋಗ್ಯ ದೃಷ್ಟಿಲಿ ನೋಡಕ್ ಹೋದ್ರೆ ವ್ಯಾಯಾಮ ಮಾಡೋದು ಒಂದ್ ರೀತಿಲಿ ಒಳ್ಳೇದೆ. ಆದ್ರೆ ಮೈ ಬೆಳೆಸಿದ ತಕ್ಷಣ ನಂಗೆ ತುಂಬಾನೇ ಶಕ್ತಿ ಇದೆ, ನಾನು ಯಾರನ್ನ ಬೇಕಾದ್ರೂ ಎದುರಿಸಬಹುದು ಅಂತ ಅನ್ಕೊಳ್ಳೋದು ತುಂಬಾನೇ ತಪ್ಪು. ಹೇಳದ್ನಲ್ಲ, ದುಡ್ಡುಗೋಸ್ಕರ ಅಥವಾ ಸ್ವಾರ್ಥಕ್ಕೋಸ್ಕರ ಯಾವ್ದನ್ನು ಮಾಡಕ್ ಹೋಗ್ಬಾರ್ದು. ಹೌದು ಶ್ರೀ, ನೀವಿನ್ ಮುಂದೆ ಯಾರ ಜೊತೆನೂ ಜಗಳಕ್ಕೆ ಇಳಿಯಲ್ಲ, ಯಾರನ್ನೂ ಹೊಡೆಯಲ್ಲ ಅಂತ ಹೇಳಿದೀರಾ, ನೆನ್ಪಿದೆ ಅಲ್ವಾ? ಹಾ 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 ಮಿಸ್ಸು. ಕಾಲರಲ್ಲಿ ಕೊಳೆ ಹಾಗೆ ಇದೆ. ಬಟ್ಟೆ ಒಗ್ದಿದ್ದೀನಿ ಅಂತ ಇದನ್ನ ಮಡ್ಚಿಡ್ಬೇಡ. ಇನ್ನೊಂದ್ಸಲ ಕ್ಲೀನ್ ಆಗಿ ಬ್ರಷ್ ಹಾಕಿ ಒಗ್ದಿಡು. ಹಾಗೆ ನನ್ನ ರೂಮಲ್ಲಿರೋ ಟಾಯ್ಲೆಟ್ನ ಇನ್ನೊಂದ್ಸಲ ಉಜ್ಜು. ಫಿನಾಯ್ಲ್ ಇಲ್ಲೇ ಇದೆ, ತಗೋ. ಅಕ್ಕ, ಟಿಫನ್ ರೆಡಿನಾ?
ಕುಕ್ಕರ್ಗೆ ಇಟ್ಟಿವ್ನಿ ಕಣವಿ, ಒಂದೇ ಒಂದು ಕೂಗು ಪೊಂಗಲ್ ಆಗೋಯ್ತದೆ. ಅಕ್ಕ ಈಗಾಗಲೇ ತುಂಬಾ ಲೇಟ್ ಆಗಿದೆ, ಹೋಗ್ಲಿ ಬಿಡು, ಇವತ್ತು ಒಂದಿನ ನಾನು ಅಡ್ಜಸ್ಟ್ ಮಾಡ್ಕೋತೀನಿ. ಸುಮಾ ನೀನೇನು ಟೆನ್ಷನ್ ಮಾಡ್ಕೋಬೇಡ, ಕರೆಕ್ಟ್ ಟೈಮ್ಗೆ ನಾನು ಡ್ರಾಪ್ ಮಾಡ್ತೀನಿ. ಇವನು ಬೇಕಾಗಿಲ್ಲ, ಅವಳು ಬಸ್ನಾಗೆ ಹೋಯ್ತಾಳೆ. ಸುಮಾ 2 ನಿಮಿಷ ಇರವೆ. ಹಾಯ್ ಬಾವಾ. ಇದೇನ್ ಬಾವಾ ಸರ್ಪ್ರೈಸು? ಕಾಲೇಜ್ ಹೊರಟಿಯ ಸುಮಾ? ವಾವ್, ಇವಳು ಯಾರಪ್ಪ ಇಷ್ಟು ಸಖತ್ತಾಗಿರೋಳು ನಮ್ಮೂರಳಿ ಜೊತೆ ಬಂದಿದ್ದಾಳೆ. ಏ ಮುಳ್ಳಿ, ನೀನೇನೋ ಹೇಳ್ದೆ ಕೇಳ್ದೆ ಇದ್ದಕ್ಕಿದ್ದಂಗೆ ಬಂದ್ಬಿಟ್ಟಿದ್ಯಾ? ಕಾಲೇಜ್ ಇಲ್ವಾ? ಇದೇಮ್ಮ, ಹೀಗೆ ಒಂದು ಕೆಲಸ ಇತ್ತು ಅಂತ ಬಂದ್ವಿ. ಇವ್ರು ವಿನುತಾ ಅಂತ ನನ್ನ ಕಲೀಗ್. ನಮಸ್ತೆ ಅಮ್ಮ. ನಮಸ್ಕಾರ. ಅವರು ವೇಟ್ ನಾನೇ ಹೇಳ್ತೀನಿ, ನಿಮ್ ಬಾವ. ನಮಸ್ಕಾರ. ನಮಸ್ತೆ. ಅಪ್ಪ ಮತ್ತೆ ಅಕ್ಕ ಎಲ್ಲಿ? ಅವರಿಬ್ರು ಹೊರಗಡೆ ಹೋಗಿದ್ದಾರೆ. ಪುಟ್ಟಕ್ಕ, ಪುಟ್ಟಕ್ಕ. ಯಾರು? ವಾ, ನೀನ ತಾಯಿ? ಇದೇನವ ಇಟ್ಟೊತ್ತಿಗೆ ಬಂದ್ಬಿಟ್ಟೆ? ಬಾ ಒಳಗೆ ಕೂತ್ಕ, ಬಾ ಹಾಲು ಕಾಯಿಸ್ಕೊಡ್ತೀನಿ. ಉಪಚಾರ ಮಾಡೋದ್ರಾಗೆ ಭೂಮಿ ಸೇರ್ದಾಳಲ್ಲ ನೀನು, ಅದ್ಯಾವ್ಲಕ್ಕೂ ಸೇರಿ ತಾಯಿ ಕಣವ ನೀನು. ಹಾಲೆಲ್ಲ ಏನು ಬೇಡ ಬಿಡು. ನಾನೇನೋ ದಿನ ಪೂರ್ತಿ ಕೂತು ಮಾತಾಡ್ತೀನಿ, ಆದ್ರೆ ನಿನಗೆ ಕೂತು ಮಾತಾಡೋಷ್ಟು ಸಮಾಧಾನ ಆಯ್ತಾ ಪುಟ್ಟಕ್ಕ? ಯಾಕೆ ಪುಟ್ಟಕ್ಕ ಮುಖ ಇಳಿದೋಯ್ತು? ನಂತವ ಹೇಳ್ಬಾರ್ದೆ? ಅದಕ್ಕಿಂತ ನನ್ನ ಅರಕೆನ ನೆನಪಿಸಿ ಮನೆ ದೇವ್ರಿಗೆ ಹೋಗಿ ಬಾ ಅಂತ ಹೇಳ್ದೆ. ಮನೆ ದೇವ್ರಿಗೆ ಹೋಗಿ ಬಂದ್ಮ್ಯಾಕೆ ನಂಗೆ ಆಸರೆ ಆಗಿದ ಮೆಸ್ಸೆ ಕೈ ಬಿಟ್ಟೋಯ್ತು. ಅದನ್ನ ನೆನೆಸ್ಕೊಂಡು ಹುಸಿ ಮಂಕಾದೆ. ಕ್ಷಮಿಸ್ಬಿಡವ. ತಿರ್ಗೋ ಭೂಮಿ ಆಡ್ತಾಗೆ ಕ್ಷಮೆ ಗಿಮೆ ಇಲ್ಲ ಕಣ್ಪುಟ್ಟಕ್ಕ. ಮುಳುಗ ಸೂರ್ಯ ಕತ್ಲೆ ಮಾಡ್ದೆ ಅಂತ ಒತ್ತಾರೆ ಬಂದು ಕ್ಷಮೆ ಕೇಳನೆ. ಹೂನಾಗಿರೋ ಮುಳ್ಳು ಕೈ ಚುಚ್ಚಿದ್ರೆ ಕ್ಷಮೆ ಕೇಳತ್ತೆ. ಪ್ರಕೃತಿ ಆಟ ಎಲ್ಲ ದೇವ್ರಿಚ್ಛೆ. ನಿನ್ ಕುಲ್ ದೇವ್ರಿಗೆ ಹೋಗಿ ಬಂದಿದ್ದ ದಿವಸ ನಿನ್ನ ಜೀವಕ್ಕೆ ಬಿದ್ದಿದ್ ಕೂತು ನಿನ್ನ ಮೆಸ್ ಮೇಲೆ ಬಿತ್ತು. ಹ್ಞೂ ಕಣ್ತಾಯಿ, ನಾನು ಹಂಗನ್ಕಂಡೆ ಮನ್ಸ್ಗೋಸಿ ಸಮಾಧಾನ ಮಾಡ್ಕೊಂಡೆ. ಹೆಂಗೋ ಎಲ್ಲ ದೇವ್ರ ಬಗೆಹರಿಸ್ತ. ಇಲ್ಲ, ಇನ್ನು ಬಗೆಹರಿದಿಲ್ಲ. ಯೋನ್ ಹೇಳ್ತಿದ್ಯವ? ಈ ಸಂಕಟಗಳನ್ನ ತಡ್ಕೊಳಕ್ಕೆ 8 ದಿವಸ ಬೇಕಾಯ್ತು. ಇನ್ಯಾವ ಕಷ್ಟಗಳು? ತೋಳನ್ಗೆ ಕುರಿ ಕಾಯೋ ಕೆಲಸ ವಹಿಸಿದ್ಯಾ? ಯೋಚನೆ ಮಾಡ್ಬೇಕಾದವಳು ನೀನೇ ಅಲ್ವೇ? ನಿನ್ ಮಾತು ನಂಗೆ ಅರ್ಥ ಆಯ್ತಿಲ್ಲ ಕಣವ್ವ. ಖುಷಿ ಬಿಡಿಸ್ಕೊಳ್ಬಾರ್ದೆ. ನೀನು ಪುಣ್ಯಕೋಟಿ ಇದ್ದಂಗೆ. ನೀನು ಬೇರೆಯವ್ರಿಗೆ ಒಳ್ಳೇದನ್ನೇ ಬಯಸ್ತೀಯ, ಆದ್ರೆ ನೀನ್ ಸುತ್ತಮುತ್ತ ಅವರೆಲ್ಲ ಜನರು ಮಕ್ವಡ ಹಾಕೊಂಡ್ರ ಹುಲಿಗಳಿದ್ದಂಗೆ. ಅದ ನಿನಗ್ ನೀನೇ ಅರ್ಥ ಮಾಡ್ಕೋಬೇಕು. ನಿನ್ ಒಳ್ಳೆತನನ್ನ ದುರುಪಯೋಗ ಪಡ್ಸ್ಕೊತಾವ್ರೆ, ಹುಷಾರು. ಯೋನ್ ಹೇಳ್ತಿದ್ಯವ? ನಾನೇನು ದ್ಯಾವ್ರಲ್ಲ ಹಿಂಗಿಗೆ ಆಯ್ತದೆ ಅಂತ ಹೇಳಕ್ಕೆ. ಆ ತಾಯಿ ನಾಲ್ಗೆ ಮೇಲೆ ಕುಂತು ನುಡಿಸ್ತಾವಳೆ ಆಟಯ್ಯ. ನಾನ್ ನಿಮ್ಮನೆನ ನೋಡ್ತಾ ಇದ್ರೆ ನಾನ್ ನಮ್ಮನೆನ ಮಿಸ್ ಮಾಡ್ಕೊಂತಾ ಇದ್ದೀನಿ ಮುರಳಿ. ಸಾನವ್ರೆ, ನೀವ್ ತಿಂಡಿ ತಿಂದ್ರ? ಇಲ್ಲ, ಆಮ್ಯಾಕ್ ಮಾಡ್ತೀನಿ. ಸಾನವ್ರೆ, ಕೂತ್ಕೊಳ್ಳಿ. ಇಲ್ಲ,
ನಾನು ಆಮ್ಯಾಕೆ ಮಾಡ್ತೀನಿ, ನನಗೆ ಹೊಸ ಕೆಲಸ ಐತೆ, ಅದನ್ನ ಮುಗಿಸಿ ಮಾಡ್ತೀನಿ. ಐ ಲೈಕ್ ಯುವರ್ ಲ್ಯಾಂಗ್ವೇಜ್. ಶಿ ಲುಕ್ಸ್ ವೆರಿ ಇನ್ನೋಸೆಂಟ್. ಶಿ ಈಸ್. ವಾವ್, ಸಕ್ಕದಾಗಿದೆ, ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ನನ್ಗೆ ಇವಾಗ ಗೊತ್ತಾಯ್ತು ಮುರಳಿ ಯಾಕೆ ಕ್ಯಾಂಟೀನ್ ತಿಂಡಿ ಇಷ್ಟ ಆಗಲ್ಲ ಅಂತ. ಇದ್ರಲ್ಲಿ ಹೊಗಳೋ ಅಂಥದ್ದು ಏನಮ್ಮ ಇದೆ? ಹೋಟೆಲ್ ಇಟ್ಟವ್ರಿಗೆ ಇಷ್ಟು ಚೆನ್ನಾಗಿ ಅಡುಗೆ ಮಾಡಕ್ ಬರ್ಲಿಲ್ಲ ಅಂದ್ರೆ ಜನ ನಗ್ತಾರಷ್ಟೇ. ಕರೆಕ್ಟು, ಮುರಳಿ ಹೇಳಿದ್ರು ಮೆಸ್ ಅಂತ, ನಾನೇ ಮರ್ತೋಗ್ಬಿಟ್ಟಿದ್ದೆ. ನೆನ್ಪಿಟ್ಕೊಳ್ಳೋದಕ್ಕೆ ಅದೇನು 5 ಸ್ಟಾರ್ ಹೋಟ್ಲ್ ಅಲ್ಲ ಬಿಡಮ್ಮ. ಬಿಡು, ನಿನ್ಗೆ ಅಡುಗೆ ಮಾಡಕ್ ಬರತ್ತಾ? ಇಷ್ಟು ರುಚಿಯಾಗಂತೂ ಮಾಡಕ್ ಬರಲ್ಲ. ಅಯ್ಯೋ, ನಾನ್ ನಿನ್ನ ಹತ್ರ ಎಂತ ಪ್ರಶ್ನೆ ಕೇಳ್ತಾ ಇದ್ದೀನಿ ನೋಡು. ಅಡುಗೆ ಎಲ್ರೂ ಮಾಡ್ತಾರಮ್ಮ, ಆದ್ರೆ ನಿನ್ ಥರ ಓದೋದಿಕ್ಕೆ, ಪಾಠ ಮಾಡೋದಿಕ್ಕೆ, ಇಂಗ್ಲಿಷಲ್ಲಿ ಮಾತಾಡೋದಿಕ್ಕೆ ಎಲ್ರಿಗೂ ಬರಲ್ವಲ್ಲ. ನಾನು ತೆಪ್ಪು ದಾರಿಯಾಗಿ ನಡೆಯುವಾಗ ನೀನು ನನ್ನ ಸರಿಯ ದಾರಿಯಾಗಿ ಕೈ ಹಿಡಿದು ನಡ್ಸ್ಕೊಂಡು ಹೋಯ್ತೀಯ ಅನ್ನೋ ನಂಬಿಕೆ ಇರೋದ್ರಿಂದಲೇ ಕಣವ ನಾನು ಧೈರ್ಯವಾಗಿರೋದು. ನಾನು ಯಾವತ್ತು ನನ್ನ ಜೊತೆಯಾಗಿದೆಯಾ ಅನ್ನೋ ಒಂದು ನಂಬಿಕೆನೇ ಸಾಕು ಕಣವ ನನ್ನ ಜೀವನ ನಡೆಸ್ಕೊಂಡು ಹೋಗೋಕ್ಕೆ. ನಂದು ನಡೆದು ಸೌದಿರೋ ದಾರಿ, ನನ್ನ ಮಕ್ಕಳದು ಈಗ ತಾನೇ ಶುರುವಾಗ್ತಾ ಇರೋ ಪಯಣ. ನೀನು ನನ್ನ ಜೊತೆಯಾಗಿದ್ದು ನಂಗೆ ದಾರಿ ತೋರಿಸ್ದಂಗೆ ಅವ್ರಿಗೂ ದಾರಿ ತೋರಿಸ್ಬೇಕಲ್ವೇ? ನನ್ನ 3 ಮಕ್ಕಳ ಜೀವನ ಚಂದಾಗಿರ್ಬೇಕು ತಾಯಿ. ಆ ತಾಯಿ ಬಂದು 7 ಹೋದಾಗಿಂದ ಮನಸ್ಸಿನಾಗೆ ಸಂಕಟ ಆಯ್ತೈತೆ ಕಣವ. ಆಗಿರೋ 2 ಮದುವೆ ಆಗಿ 1 ಮದುವೆ ಮುರಿದು ಬೀಳ್ತೈತೆ ಅಂತ ಹೇಳೋಗಿ ಅವಳೆ. ಹಂಗಾಗ್ಬಾರ್ದು ಕಣವ, ಹಂಗಾಗಬಾರ್ದು. ನನ್ನ ಜೀವನದಂಗೆ ನನ್ನ ಮಕ್ಕಳ ಜೀವನ ಆಗ್ಬಾರ್ದು ಕಣ್. ಯಾಕೆ ನನ್ನ ಮೇಲೆ ಕೋಪನ? ಹಂಗೇನೂ ಇಲ್ಲ. ಮತ್ತೆ ಯಾಕೆ ನನ್ನ ಹತ್ರ ಸರಿಯಾಗಿ ಮಾತಾಡ್ತಿಲ್ಲ? ಓ, ಹೇಳ್ದೆ ಬಂದು ನಿಮ್ಗೆ ಸರ್ಪ್ರೈಸ್ ಕೊಟ್ಟಿದ್ದು ನಿಮ್ಗೆ ಇಷ್ಟ ಆಗ್ಲಿಲ್ವಾ? ಹಂಗೇನೂ ಇಲ್ಲ. ನಿಮ್ಗೆ ಏನು ತಂದೆ ನಿಮ್ಗೆ ಗೆಸ್ ಮಾಡಿ ನೋಡೋಣ. ನೋಡಿ ಏನು ತಂದೆ ಅಂತ ತಗೊಳ್ಳಿ ನಿಮಗೆ. ಫೋನು ಇನ್ಮೇಲೆ ನಾವಿಬ್ರು ಒಬ್ಬರನ್ನೊಬ್ಬರು ನೋಡ್ಕೊಂಡು ಮಾತಾಡ್ಬೋದು. ನಿಮಗೆ ಯಾವಾಗ ನನ್ನ ಹತ್ರ ಮಾತಾಡಬೇಕು ಅನ್ಸುತ್ತೋ ಅವಾಗ ನೀವು ಕಾಲ್ ಮಾಡಿ ಮಾತಾಡ್ಬೋದು. ಸಹನವ್ರಿಗೆ ನಾನು ನಿಮ್ಮ ಹತ್ರ ಎಷ್ಟು ಮಾತಾಡೋದು ಬಾಕಿ ಇದೆ ಗೊತ್ತಾ? ನಿಜ ಹೇಳಬೇಕು ಅಂದರೆ ನಾನು ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ. ಅಯ್ಯೋ, ಇವಳು ಬಾಯಿಗೆ ಮಣ್ಣಾಕ ನಾನು ನಾಟಕ ಮಾಡ್ತೀನಿ ಅಂತನೂ ಗೊತ್ತಿಲ್ಲದೆ ಬೇಜಾನ್ ಚೆಕಪ್ ಮಾಡ್ತಾವಳಲ್ಲ ಇವಳು ದಿಟ್ಟವಾಗ್ಲು ಡಾಕ್ಟ್ರೇನಯ್ಯ. ಚಂದ್ರು ಅಮ್ಮ, ಇದೆಲ್ಲ ಬೇಡ ಕಣಪ್ಪ. ಇಂಚಿಂಚು ಸಾಯೋದ್ಕಿಂತ ಮಲಗಿದಲ್ಲೇ ಮಣ್ಣಾಗ್ಬಿಟ್ರು ಒಳ್ಳೇದಲ್ವೇ? ಅಮ್ಮ, ಯಾಕೆ ಹೀಗೆ ಮಾತಾಡ್ತೀಯಾ? ನಿನ್ನ ಈ ಮನಸ್ಥಿತಿಯಿಂದ ಆಚೆ ತರಬೇಕು ಅಂತಾನೆ ಡಾಕ್ಟ್ರು ಬಂದಿರೋದು. ಅಮ್ಮೋರೆ, ಮನುಷ್ಯನ್ಗೆ ಕಷ್ಟ ಅನ್ನೋದು ಸಹಜ. ಆ ಕಷ್ಟಕ್ಕೆ ಸಾವೇ ಪರಿಹಾರನ ಹೇಳಿ. ಈಗ ನಾನು ಏನು ಮಾಡಬೇಕು ಅನ್ನೋದನ್ನ ಹೇಳಿ ಡಾಕ್ಟ್ರೆ. ನಿಮಗೆ ಟ್ರೀಟ್ಮೆಂಟ್ ಮಾಡೋಕ್ಕೆ ನನ್ಗೆ ಅವಕಾಶ ಮಾಡಿಕೊಡ್ತೀರಾ? ನಾನು ಕೊಡೋ ಟ್ರೀಟ್ಮೆಂಟ್ ನೀವು ತಗೊಂಡ್ರೆ 1 ದಿನದಲ್ಲೇ ಸರಿ ಹೋಗ್ಬಿಡ್ತೀರಾ? ಬೇಡ ಕಣವ್, ಸರಿ ಹೋಗ್ಬಾರ್ದು ಅಂತ ಹೇಳ್ವಿ. ನಾನಿಲ್ಲಿ ಬಿದ್ದಿರೋದು ಮನೇಲಿ ಮಕ್ಕಳು ಚುಚ್ಚು ಮಾತು, ಆಚೆ ಊರು ಕೊಂಕು ಮಾತು, ಇದನ್ನೆಲ್ಲ ಕೇಳಿಸ್ಕೊಂಡು ಬದುಕೊಳ್ಳೋಕ್ಕಿಂತ ಓದೋರೆಲ್ಲ ಒಳ್ಳೆಯವರು ಅನ್ಸ್ಕೊಳ್ಳೋದು ಲೇಸಲ್ವೇ?
ನನ್ಗೆ ಯಾವ ಔಷಧಿನೂ ಬೇಡ. ನನ್ನ ಪಾಡ ಚೆಂದ ಬಿಟ್ಬಿಡಿ, ನನಗೆ ಸೊತ್ತೈತಿ. ನೋಡಿ, ನೀವೀಗ ನನ್ನ ಮಾತು ಕೇಳಬೇಕು. ನೀವಿಬ್ರು ಆಚೆ ಹೋಗಿ. ಬಾ. ಶಂಕರ ಹರ ಹರ ತಾಯಿ ಚಾಮುಂಡೇಶ್ವರಿ, 4 ಊರು ಸುತ್ತಿವಿನಿ, 100 ಕಂಡಿವಿನಿ. ಕಂಡಿದ್ದ ಹೇಳ್ತೀನಿ, ಕಾಣಿಕೆ ನೀಡವ್ವ, ಕಣಿ ಹೇಳ್ತೀನಿ ಕಣಿ. ಬಾ ತಾಯಿ, ಬಾ ಬಾ. ಈಟ್ ದಿನ ಆದ್ಮೇಲೆ ನಾ ಬಂದಿದ್ಯಲ್ಲ ಮನೆ ತಕ್ಕೆ. ಮರದೊಳಗೆ ಮರ ಹುಟ್ಟಿ ಮರ ಚಕ್ರ ಕಾಯಾಗಿ ತಿನ್ಬಾರ್ದಣ್ಣು ಭೂಮಿ ಮ್ಯಾಗೆ ಪಾದ ಮಡ್ಗಕ್ಕೂ ಮೊದ್ಲೇ ಮಣ್ಣಾಗ್ ಮುಚ್ಚೋಯ್ತು, ಮಣ್ಣಾಗ್ ಮುಚ್ಚೋಯ್ತು. ಈ ಕತೆ ಹೇಳಿ ನಿನ್ ಮನ್ಸ ಬೇಜಾರ್ ಮಾಡ್ತೀನಿ ಅಂತ ಅನ್ಕೋಬೇಡ. ಈ ಮನೆ ಶಾಂತಿ ಕದಡೋಗೈತೆ, ಅದು ತಿಳಿಯಾಗ್ಬೇಕು ಅಂತ ಅಂದ್ರೆ ಈ ಮನೆಯಾಗೆ ಮತ್ತೆ ಮಗು ನಗೋದ್ ಸದ್ದು ಕೇಳಬೇಕು ತಾಯಿ, ಕೇಳಬೇಕು. ಅದಾಗಕ್ಕಿಲ್ಲ ಅನ್ನೋದು ನಿನಗೂ ಗೊತ್ತಲ್ವೇ? ಅದನ್ನ ನೀನು ನಾನು ತೀರ್ಮಾನ ತಕ್ಕಳದಲ್ಲ, ಆ ತಾಯಿ ಹೇಳ್ಬೇಕು ತಾಯಿ. ಹಂಗಾರ ಅದ್ಯಾವ್ರು ಬ್ಯಾರೆ ಯೋನೋ ಹೇಳ್ತಿರ್ಬೇಕು. ಅದ್ಯೋನು ಅಂತ ಸರಿಯಾಗಿ ಕೇಳಿಸ್ಕೊಂಡು ಹೇಳವ. ಹಾಗೆ ಆಗ್ತೈತೆ ತಾಯಿ, ಹಾಗೆ ಆಗ್ತೈತೆ. ಆ ತಾಯಿ ನನಗೆ ಗೊತ್ತಿಲ್ಲದೆ ನನ್ನ ನಾಲ್ಗೆ ಮೇಲೆ ಕುಂತು ನುಡಿಸ್ತಾವಳೆ. ಕತ್ನಾಗಿರೋ ಸರ ಎಳಿಯಕ್ಕೆ ಪುಟ್ಕೈ ಬಂದೇ ಬತ್ತೈತೆ. ಪುಟ್ಟ ಪಾದದಿಂದ ತಾತನೋದಿಯೋ ಗೆಜ್ಜೆ ಸದ್ದು ಕೇಳೇ ಕೇಳ್ತೈತೆ. ಎಲ್ಲೋ ಕಾಡಿದ್ದ ಮೋಸದ ಆಟಕ್ಕೆ ಈ ಕೂಸು ತೆರೆ ಎಳಿತೈತೆ. ಅದನ್ನ ತಪ್ಸಕ್ಕೆ ನೀನು ನಾನು ಯಾರವ್ವ? ಕಣಿ ಹೇಳ್ತೀನಿ ಕಣಿ, ಕಣಿ ಹೇಳ್ತೀನಿ ಕಣಿ.